ಹಳೆಯ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ರೈತರು ಭಾರಿ ಕಷ್ಟಗಳಲ್ಲಿ ಬದುಕುತ್ತಿದ್ದರು. ಮಲೆನಾಡಿನ ಕಾವೇರಿ ನದಿಯು ಹರಿದು ಬರುತ್ತಿದ್ದರೂ ಅದನ್ನು ಸರಿಯಾಗಿ ಬಳಕೆ ಮಾಡಲಾಗುತ್ತಿರಲಿಲ್ಲ. ಇದನ್ನು ಮನಗಂಡು ನಾಡಿನ ಪ್ರಜೆಗಳ ಭದ್ರತೆಗೆ ಒಂದು ಮಹಾನ್ ಯೋಜನೆ ರೂಪವಾಯಿತು. ಈ ಕನಸನ್ನು ಸಾಕಾರಗೊಳಿಸಲು ಮುಂದಾದವರು ವಿಶ್ವವಿಖ್ಯಾತ ತಾಂತ್ರಿಕ ತಜ್ಞರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಮೈಸೂರು ಸಂಸ್ಥಾನದ ಆಗಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ವಿಶ್ವೇಶ್ವರಯ್ಯರ ಪ್ಲ್ಯಾನಿಂಗ್ ಮತ್ತು ಮಹಾರಾಜರ ದಿಟ್ಟ ನಿರ್ಧಾರದಿಂದ 1911ರಲ್ಲಿ ಕೃಷ್ಣರಾಜ ಅಣೆಕಟ್ಟು ನಿರ್ಮಾಣದ ಯೋಜನೆಗೆ ಹಸಿರು ನಿಶಾನೆ ದೊರೆಯಿತು. ಇದರ ಫಲವಾಗಿ ಸಿಂಚನ ಯೋಜನೆಯಿಂದ ದಕ್ಷಿಣ ಭಾಗದ ಸಾವಿರಾರು ಎಕರೆಗೆ ನೀರಾವರಿ ದೊರೆತು ರೈತರ ಜೀವನ ಹಸನಾಯಿತು. ಇದರ ಜೊತೆಗೆ ಕಾವೇರಿಯಿಂದ ವಿದ್ಯುತ್ ತಯಾರಿಸಲು ಮತ್ತು ಕುಡಿಯುವ ನೀರಿನ ಪೂರೈಕೆಗೆ ಸಹಕಾರಿಯಾಯಿತು. ಅಣೆಕಟ್ಟಿನ ಬಳಿಯೇ ನಿರ್ಮಿಸಲಾದ ಬೃಂದಾವನ ಸುಂದರ ತೋಟ ಇಂದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಅಣೆಕಟ್ಟು ಕೇವಲ ನೀರಿಗಾಗಿ ಅಲ್ಲ, ಅದು ನಮ್ಮ ದೇಶದ ಆತ್ಮವಿಶ್ವಾಸದ ಸಂಕೇತ. ರೈತರ ಬದುಕು ಬದಲಾಯಿಸಿತು, ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸಿತು. ಭಾರತದಲ್ಲಿ ಸಾಮಾನ್ಯ ಜನರಿಗಾಗಿ ರಾಜಕೀಯ ಮತ್ತು ತಾಂತ್ರಿಕ ನಾಯಕರು ಹೇಗೆ ಒಂದಾಗಿ ಕೆಲಸ ಮಾಡಬಹುದು ಎಂಬುದರ ಮಾದರಿಯಾಯಿತು. ಕೃಷ್ಣರಾಜ ಅಣೆಕಟ್ಟು ಎಂದರೆ ಕೇವಲ ಕಾವೇರಿ ನದಿಗೆ ಕಟ್ಟಿದ ತಡೆಗೋಡೆ ಅಲ್ಲ, ಅದು ಕನಸಿಗೆ, ಕಾರ್ಯತಂತ್ರಕ್ಕೆ, ಜನಸೇವೆಗೆ ಕಟ್ಟಿದ ಜಯಧ್ವಜ.